ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಈ ನೋಂದಣಿ ಪ್ರಕ್ರಿಯೆಯಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದೇವೆ. ಅದು ಪ್ರತಿಯೊಂದು ಸದನದಲ್ಲೂ ಕೆಲವು ತಿದ್ದುಪಡಿಗಳನ್ನು ಮಾಡಿ ಅದನ್ನು ಸರಳೀಕರಣ ಮಾಡುವಂತಹದ್ದು ಮತ್ತು ಜನಗಳಿಗೆ ಅನುಕೂಲ ಆಗುವಂತೆ ಮಾಡುವಂಥ ದಿಕ್ಕಿನಲ್ಲಿ ನಾವು ಇನ್ಕ್ರಿಮೆಂಟಲ್ ಸ್ಟೆಪ್ಸ್ ಅನ್ನ ಇಟ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಇಡೀ ಆಕ್ಟ್ ಅನ್ನೇ ರೀಡ್ರಾ ಮಾಡಬಹುದಾಗಿತ್ತು, ಅದರ ಬದಲಿಗೆ ಎವಲ್ಯೂಷನ್ ಮೆಥಡ್ ಅನ್ನ ಅಡಾಪ್ಟ್ ಮಾಡಿಕೊಂಡು ಸುಧಾರಣೆಗಳನ್ನ ತರ್ತಾ ಇದ್ದೇವೆ ಸಭಾಧ್ಯಕ್ಷರೇ. ಅದರಲ್ಲಿ ಇವತ್ತು ಎರಡು ಮುಖ್ಯವಾಗಿ ಸುಧಾರಣೆಯನ್ನ ತರ್ತಾ ಇದ್ದೇವೆ. ಒಂದು ಡೀಡ್ ಎಕ್ಸಿಕ್ಯೂಷನ್ ಇದೆ, ಅದು ಸೇಲ್ ಡೀಡ್ ಇರ್ಬೋದು, ಯಾವುದೇ ಡೀಡ್ ಇರ್ಬೋದು, ಎಂಡ್ ಟು ಎಂಡ್ ಡಿಜಿಟೈಸೇಷನ್ ಮಾಡ್ತಾ ಇದ್ದೇವೆ. ಇಷ್ಟು ದಿನ ಏನಾಗಿದೆ, ಅವರು ಈ ರೀತಿ ಟೈಪ್ ಮಾಡ್ತಾರೆ, ಟೈಪ್ ಮಾಡಿದ್ದನ್ನ ಲಾಸ್ಟ್ಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ನಾವು ಹೇಳುವಂತಹದ್ದು ಎಲ್ಲ ಡಿಜಿಟಲ್ ಆಗಿ ತಯಾರಾಗಿದೆ, ಎಕ್ಸಿಕ್ಯೂಷನ್ ಕೂಡ ಡಿಜಿಟಲ್ ಆಗಬೇಕು, ಎಂಡ್ ಟು ಎಂಡ್ ಡಿಜಿಟಲ್ ಇರಬೇಕು ಅನ್ನುವಂಥದಕ್ಕೆ ಡಿಜಿಟಲ್ ಎಕ್ಸಿಕ್ಯೂಷನ್ ಅನ್ನ ಇಲ್ಲಿ ಕಾನೂನಲ್ಲಿ ತಗೊಂಡು ಬರ್ತಾ ಇದ್ದೇವೆ. ಡಿಜಿಟಲ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇ ಸಿಗ್ನೇಚರ್ ಬೇಕಾಗುತ್ತೆ. ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಇ ಸಿಗ್ನೇಚರ್ಗೂ ಕೂಡ ಕಾನೂನು ಮಾನ್ಯತೆ ಇದೆ. ಇ ಸಿಗ್ನೇಚರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶವನ್ನ ಮಾಡ್ತಾ ಇದ್ದೇವೆ. ಎರಡನೇದು, ಅದರಲ್ಲೇ ಡಿಜಿಟಲ್ ಪೇಮೆಂಟ್ಗೂ ಕೂಡ ಮಾಡ್ತಾ ಇದ್ದೇವೆ. ಸೊ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ಯಾಂಪು ಕೂಡ ಡಿಜಿಟಲ್ ಇರಬೇಕು. ಹಾಗಾಗಿ ಈಗ ಈ ಸ್ಟ್ಯಾಂಪು ಕೂಡ ಏನಾಗಿದೆ, ಹಿಂದೆ ತಮಗೆಲ್ಲ ಗೊತ್ತಿದೆ 2002ರಲ್ಲಿ ಹಗರಣ ಆಗಿ ಆ ನಂತರ ನಾವು ಪೇಪರ್ ಛಾಪ ಕಾಗದದ ಬದಲಿಗೆ ಈ ಪೇಪರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗಾಬರಿಯ ವಿಷಯ ಏನಂದ್ರೆ ಈ ಸ್ಟ್ಯಾಂಪು ಕೂಡ ಅದರಲ್ಲಿ ದುರುಪಯೋಗ, ಸೋರಿಕೆ ನಡೆಯಬಾರದೆಲ್ಲ ಈ ಸ್ಟ್ಯಾಂಪ್ ಪೇಪರ್ ಅಲ್ಲೂ ಕೂಡ ನಡೀತಾ ಇದೆ. ಹಾಗಾಗಿ ಈಗ ನಾವು ಎಂಡ್ ಟು ಎಂಡ್ ಡಿಜಿಟೈಸ್ ಮಾಡಬೇಕಾದ್ರೆ ಡಿಜಿಟಲ್ ಸ್ಟ್ಯಾಂಪ್ ಅನ್ನ ಇಶ್ಯೂ ಮಾಡಬೇಕು ಅನ್ನುವ ಕಡೆಗೆ ಹೆಜ್ಜೆಯನ್ನ ಇಟ್ಟಿದ್ದೇವೆ. ಸೊ ಇದರಲ್ಲಿ ಇನ್ನೊಂದು ವಿಷಯ ಏನಿದೆ, 10A ಅಂತ ಒಂದು ಸೆಕ್ಷನ್ ಇದೆ. ಈ 10A ನಲ್ಲಿ ಏನಾಗ್ತಾ ಇತ್ತು, ಯಾರಾದ್ರೂ ಒಂದು ಬ್ಯಾಂಕ್ ಅಲ್ಲಿ ಚಲಾನ್ ಕಟ್ಟಿಬಿಟ್ಟು ಆ ಚಲಾನ್ ತಗೊಂಡು ಬಂದು ಕೊಟ್ರೆ ಅವರು ನಮ್ಮ ಸಬ್ ರಿಜಿಸ್ಟ್ರಾರು ಕೂಡ ಸೈನ್ ಹಾಕಿದ್ರೆ ಅದನ್ನೇ ಸ್ಟ್ಯಾಂಪ್ ಪೇಪರ್ ಅಂತ ಪರಿಗಣಿಸೋದಿಕ್ಕೆ ಅವಕಾಶ ಇತ್ತು. ಇದನ್ನ ವ್ಯಾಪಕವಾಗಿ ಕೆಲವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಫೇಕ್ ಚಲಾನ್ ತಂದು ನಮ್ಮ ಸಬ್ ರಿಜಿಸ್ಟ್ರಾರ್ಗೆ ಕೊಟ್ಬಿಟ್ಟು ಅದರ ಬೇಸಿಸ್ ಮೇಲೆ ಸ್ಟ್ಯಾಂಪ್ ಕಟ್ಟಿದೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮಿಸ್ಲೀಡ್ ಮಾಡಿ ತಗೊಳ್ಳುವಂತಹದ್ದು ಎಲ್ಲ ನಡೀತಾ ಇದೆ. ಹಾಗೂ ಅದನ್ನ ಫೋಟೋ ಕಾಪಿ ಇವರು ನಮ್ಮವರು ಮಾಡಿಕೊಟ್ರೆ ಅದನ್ನ ಕಲರ್ ಫೋಟೋ ಕಾಪಿ ಮಾಡಿಬಿಟ್ಟು ಅದರ ಮುಖಾಂತರ ಹಣ ಸೋರಿಕೆ ಆಗ್ತಾ ಇದೆ. ಸೊ ಈ ಸೋರಿಕೆನ ತಡೆಗಟ್ಟಬೇಕು ಅಂತೇಳಿ 10A ಅನ್ನುವಂತಹದನ್ನು ಕೂಡ ನಾವು ತೆಗೆದಾಕ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ಡಿಜಿಟಲ್ ಆಗಿನೇ ಸ್ಟ್ಯಾಂಪ್ ಅನ್ನ ಖರೀದಿ ಮಾಡಬೇಕು ಅನ್ನೋದರ ಕಡೆಗೆ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂತ ಒಂದು 3-4 ತಿದ್ದುಪಡಿಗಳು. ಒಂದು, ಡಿಜಿಟಲ್ ಎಕ್ಸಿಕ್ಯೂಷನ್ ಆಫ್ ಡೀಡ್. ಎರಡನೇದು ಡಿಜಿಟಲ್ ಸಿಗ್ನೇಚರ್ ಹಾಗೂ ಡಿಜಿಟಲ್ ಸ್ಟ್ಯಾಂಪ್. ಈ 3 ಜೊತೆಗೆ ಈ 10A ನಲ್ಲಿ ಇದ್ದಂತ ಮ್ಯಾನ್ಯುವಲ್ ಸ್ಟ್ಯಾಂಪ್ ಇಶ್ಯೂ ಮಾಡೋದನ್ನ ಆ ಪ್ರಾವಿಷನ್ ಅನ್ನ ಕಾನೂನಿಂದ ಡಿಲೀಟ್ ಮಾಡ್ತಾ ಇದ್ದೇವೆ ಸಭಾಧ್ಯಕ್ಷರೇ. ಇವು ಎಲ್ಲವೂ ಕೂಡ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ಸೋರಿಕೆಯನ್ನ ತಡೆಗಟ್ಟುವಂತಹದ್ದು ಮತ್ತು ಸಿಟಿಸನ್ ಫ್ರೆಂಡ್ಲಿ ಅದರ ಕಡೆಗೆ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಇದಕ್ಕೂ ಕೂಡ ಅನುಮೋದನೆ ಕೊಡಬೇಕು ಅಂತ ಕೋರ್ತೇನೆ ಸದನದಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಇವರು ಡಿಜಿಟಲ್ ಸಿಸ್ಟಮ್ ತರ್ತಾ ಇದ್ದಾರೆ, ಅದನ್ನ ವೆಲ್ಕಮ್ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. ಇದರಲ್ಲಿ ಏನಾಗಿದೆ, ಸಹಿನೂ ಕೂಡ ಡಿಜಿಟಲ್ಗೆ ಹೋಗ್ತಾ ಇದೆ, ವಿದ್ಯುನ್ಮಾನ ಸಹಿ, ಇ ಸಿಗ್ನೇಚರ್. ಈಗಲೇ ಸೈಬರ್ ಕ್ರೈಮು ಹಾವಳಿ ತಾಳಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಮತ್ತೊಂದು ಸೈಬರ್ ಕ್ರೈಮ್ಗೆ ಅವಕಾಶ ಮಾಡ್ಕೊಡ್ತೀರಿ. ಯಾಕಂದ್ರೆ ದುಡ್ಡು ಬ್ಯಾಂಕಲ್ಲಿ ಏನೋ ದುಡ್ಡು ಹೋಗ್ತೈತೆ, ಹೋಯ್ತು ಅಂತ ಬಿಟ್ಬಿಡ್ಬೋದು. ಜಮೀನೇ ಹೊರಟೋದ್ರೆ ಅವನ ಜೀವನನೇ ಹೊರಟೋಗ್ತೈತೆ. ಈ ಸೈಬರ್ ಕ್ರೈಮ್ಗೆ ಮತ್ತೊಂದು ಆಹಾರವನ್ನ ನೀವು ಕೊಡುವಂತ ವ್ಯವಸ್ಥೆ ಮಾಡಬೇಡಿ. ನೀವು ಡಿಜಿಟಲ್ ಸ್ಟ್ಯಾಂಪು ಏನೇನು ಹೇಳಿದ್ರೆ ಅದೆಲ್ಲ ವೆಲ್ಕಮ್. ನಾವಿದ್ದಾಗೂ ಅದನ್ನ ಪ್ರಾರಂಭ ಮಾಡಿದಿರಿ, ಅದೆಲ್ಲ ಓಕೆ. ಸೈನು ಕೂಡ ಅದೇ ಆಗೋದ್ರೆ ನಾಳೆ ಸಮಸ್ಯೆ ಆಗ್ತೈತೆ. ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀರಿ, ಇದನ್ನ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀರಿ. ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂತ ಒಂದು ಸ್ಥಾನಕ್ಕೆ ಮಾತ್ರ ನಾವು ಕೊಟ್ಟಿದ್ದೀರಿ. ಸಾಮಾನ್ಯ ಹಳ್ಳಿಗಳ ಕಡೆ ರೈತರು ಇದೆಲ್ಲ ಅವ್ರಿಗೆ ಇನ್ನೂ ಅದೇ ಇದರಲ್ಲಿ ಇದ್ದಾರೆ ಗುಂಗಲ್ಲಿ. ಇದರಿಂದ ಸೈಬರ್ ಕ್ರೈಮ್ಗೆ ನೀವಾಗಿ ನೀವು ಆಹಾರ ಕೊಟ್ಟಂಗೆ ಆಗ್ತೈತೆ, ಯೋಚನೆ ಮಾಡಿ ಅನ್ನೋದು ನನ್ನ ಸಲಹೆ. ಓಕೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ದನ್ನ ನಾವು ಗಂಭೀರವಾಗಿ ಸ್ವೀಕಾರ ಮಾಡಿದ್ದೇವೆ ಸರ್. ಇದರಲ್ಲಿ ಆದ್ರೆ ಆಧಾರ್ ಕಡ್ಡಾಯ ಇದೆ. ಈಗ
ಅವರು ಬರೀ ಆಧಾರ್ ನಂಬರ್ ಕೊಡೋದಲ್ಲ, ಆಧಾರ್ ಅಥೆಂಟಿಕೇಶನ್ ಆಗ್ಬೇಕು, ನಮ್ಮ ಮುಂದೆನೆ ಅಥೆಂಟಿಕೇಶನ್ ಆಗ್ಬೇಕು. ಸೊ ಆಧಾರ್ ಅಥೆಂಟಿಕೇಟ್ ಆದ್ರೆ ಮಾತ್ರ ಈ ಸಿಗ್ನೇಚರ್ ಆಕ್ಸೆಪ್ಟ್ ಆಗುವಂತಹದ್ದು. ಸೊ ಈ ಸಿಗ್ನೇಚರ್ ಕೂಡ ಆಧಾರ್ ಮುಖಾಂತರನೇ ಮಾಡ್ತೇವೆ. ಜೊತೆಗೆ ಬಯೋಮೆಟ್ರಿಕ್ಸ್ ಕೂಡ ಮಾಡೋದ್ರಿಂದ ಅದನ್ನು ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಆಗುತ್ತೆ. ಬಟ್ ಇದನ್ನ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಕೂಡ ಇದನ್ನ ಮಾಡಲೇಬೇಕು, ಎಂಡ್ ಟು ಎಂಡ್ ಡಿಜಿಟಲ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಸೂಚನೆನೂ ಕೊಟ್ಟಿದ್ದಾರೆ. ಇಲ್ಲ ಇದ್ರಲ್ಲಿ ಇದಿರೋದಿಲ್ಲ, ಇದು KYC ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಟ್ಸ್ ಎ ಡಿಜಿಟಲ್ ಸಿಗ್ನೇಚರ್. ಅದರಲ್ಲಿ ಆಕ್ಚುಲಿ ಏನು ಬರವಣಿಗೆ ಇರೋದಿಲ್ಲ. ನಾನೇ ಪರ್ಸನ್ ಅಂತ ಹೇಳಿ ಅಲ್ಲಿ ಅಥೆಂಟಿಕೇಟ್ ಮಾಡಿದ್ರೆ ಆಗುತ್ತೆ. ಸೊ ಇಟ್ ಈಸ್ ಅಂಡ್ ವಿರೋಧ ಪಕ್ಷದ ನಾಯಕರ ಮಾಹಿತಿಗೆ ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಆಫ್ 2000 ಪಾರ್ಲಿಮೆಂಟ್, ಅದರಲ್ಲೂ ಕೂಡ ಇದಕ್ಕೆ ಮಾನ್ಯತೆ ಇರೋದ್ರಿಂದ ಇಲ್ಲಿವರೆಗೂ ಆ ರೀತಿ ಆಗಿರೋದು. ನಿಮ್ಮ ಆತಂಕವನ್ನ ನಾವು ಒಪ್ತೇವೆ, ಬಟ್ ಆಗಿಲ್ಲ. ಆದ್ರೆ ಇದು ಸ್ವಲ್ಪ ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ, ಇದನ್ನ ಸಂಪೂರ್ಣ ಬಯೋಮೆಟ್ರಿಕ್ಸ್ ಯಾಕೆ ತಗೋಬರ್ಬಾರ್ದು ನೀವು ಅಂತ ಹೇಳಿದ್ದಾರೆ. ಅದ್ರ ಕಡೆಗೂ ಕೂಡ ಏನಾದ್ರೂ ನಾವು ಸ್ವಲ್ಪ ನೀವ್ ಹೇಳಿದ ವಿಷಯದ ಬಗ್ಗೆ ನಾವು ಅಷ್ಟೇ ಆತಂಕ ಇದೆ. ಅದನ್ನ ನಾವು ಖಂಡಿತವಾಗಿ ನೀವು ಆಪ್ಷನ್ ಕೊಡ್ಬೋದು. ನಿಮ್ಗೆ ಗೊತ್ತಿದೆ, ಪಾಸ್ಪೋರ್ಟ್ಗಳು ಅಷ್ಟೆಲ್ಲ ನಾವು ನೋಡ್ತೀರಾ ಅಂತ ಪಾಸ್ಪೋರ್ಟ್ಗಳೇ ಡೂಪ್ಲಿಕೇಟ್ ಮಾಡ್ತಾರೆ. ಅಷ್ಟೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಇರೋ ಪಾಸ್ಪೋರ್ಟ್ಗಳೇ ಮಾಡ್ತಾರೆ. ಇನ್ನ ಇದು ಯಾವ ಲೆಕ್ಕ ಅವ್ರಿಗೆ? ಅದರಿಂದ ನೀವು ಆಪ್ಷನ್ ಕೊಡಿ. ಆಪ್ಷನ್ ಕೊಡೋದ್ರಿಂದ ಬರ್ತಾ ಏನಾಗ್ತೈತೆ, ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಎಲ್ಲರೂ ಡಿಜಿಟಲ್ಗೆ ಬರ್ತಾರೆ. ಆಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾದವರು ಮಾರ್ಚ್ 31 ಒಳಗಡೆ ಮಾಡ್ಬೇಕು ಅಂತಾನು ಒಂದು ಸೂಚನೆ ಕೊಟ್ಟು ಜೊತೆಗೆ ಇನ್ಸೆಂಟಿವ್ ದುಡ್ಡು ಇಟ್ಟಿದ್ದಾರೆ. ಸೊ ಮಾಡ್ಲಿಲ್ಲ ಅಂದ್ರೆ ನಾವು ವಿಲ್ ಲೂಸ್ ಇನ್ಸೆಂಟಿವ್ ಮನಿ, ಈ ರೀತಿನೂ ಇದೆ. ಅವರು ಮಧ್ಯಪ್ರದೇಶ ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ಮಾನ್ಯ ಅಧ್ಯಕ್ಷ, ಬಯೋಮೆಟ್ರಿಕ್ಸ್ ಇಲ್ಲ ಸರ್, ನಾವು ಸಿಸ್ಟಮ್ ಐ ಹ್ಯಾವ್ ಟು ಚೆಕ್ ಅಪ್. ಸಿಸ್ಟಮ್ ಅಲ್ಲಿ ಆಧಾರ್ ಹತ್ರ ನಾನು ಅಪ್ರೂವಲ್ ತಗೊಂಡು ಆಮೇಲೆ ಮಾಡ್ಬೇಕಾಗುತ್ತೆ. ಟೈಮ್ ಮಂತ್ರಿಗಳಿಂದ OTP ವಿತ್ ಥಂಬ್ ಇಂಪ್ರೆಷನ್. ಓಕೆ, ಇದೆಲ್ಲ ನ್ಯಾಷನಲ್ ಸ್ಪೇಸ್ ಬೇಕು ಅನ್ನೋದು ನಮ್ದು ಅಲ್ಟಿಮೇಟ್ಲಿ ಸಚಿವರು ಅದೇ ಹೇಳ್ತಾ ಇದ್ದಾರೆ. ನಾಟ್ ಓನ್ಲಿ ತಂಬು, ಫೇಶಿಯಲ್, ಬಯೋಮೆಟ್ರಿಕ್ಸ್, ಎಂಟೈರ್ ಬಯೋಮೆಟ್ರಿಕ್ಸ್ ಗೆ ಹೋದ್ರೆ ಫುಲ್ ಪ್ರೂಫ್ ಆಗುತ್ತೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ, ನನ್ನ ಸಿಸ್ಟಮ್ ಅಪ್ಗ್ರೇಡ್ ಮಾಡ್ಕೋಬೇಕು ಆ ಲೆವೆಲ್ಗೆ, ಮಾಡ್ಕೊಂಡು ಅಲ್ಟಿಮೇಟ್ಲಿ ಅದೇ ನಮ್ ಗೋಲು. ಇದು ಇನ್ಕ್ರಿಮೆಂಟಲ್ ಸ್ಟೆಪ್ ಟುವರ್ಡ್ಸ್ ದ ಗೋಲ್ ಆಫ್ ಬಯೋಮೆಟ್ರಿಕ್ಸ್. ನೀವು ಈ ರೀತಿ ಹೊಸ ಬದಲಾವಣೆಗಳನ್ನು ತರ್ತಾ ಇದ್ದೀರಿ, ಒಳ್ಳೇದು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇದು ಎಲ್ಲದಕ್ಕೂ ಮೂಲ ಇರೋದು ಸರ್ವರ್ ಸಮಸ್ಯೆ. ನೀವು ಸರ್ವರ್ ಅನ್ನು ಬಗೆಹರಿಸಿ ನೀವು ಯಶಸ್ವಿ ಕಂದಾಯ ಸಚಿವರಾಗ್ತೀರಿ. ಯಾವ ಕಾನೂನು ಬೇಡ. ಸರ್ವರ್ಗಳು ಬಂದಾಗಿ 3 ದಿನ ರಿಜಿಸ್ಟರ್ ಆಫೀಸ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗ್ಲಿಲ್ಲ. ಅದ್ರ ಪರಿಸ್ಥಿತಿ ಯಾರ ಹತ್ರ ಹೇಳೋದು? ನೀವು ಅದನ್ನ ಬಗೆಹರಿಸಿದ್ರೆ ನಂಬರ್ 1 ಕಂದಾಯ ಸಚಿವರಾಗ್ತೀರಿ. ಈಗ ವಿದೇಶದಿಂದ ನಮ್ಮ ತೀರ್ಥಹಳ್ಳಿ ಬಂದ್ರು. ಈ ರಾಮಮೂರ್ತಿ ಇಲ್ಲಿ ಮುಂದೆ ಮಾತಾಡೋದು ಯಾಕೆ ಹಿಂದೆ ಮಾತಾಡ್ತಿದಾರ? ಸರ್ವರ್ ತೊಂದರೆ ಆಗಿದ್ರಿಂದ ಅವ್ರು ಬಹಳ ತೊಂದರೆಗೆ ಇಟ್ಕೊಂಡ್ರು, ಕಣ್ಣೀರ್ ಹಾಕಿದ್ರು ಅವ್ರು. ಈಗ ಆಗ್ತಾ ಇದೆ ಅಂತ ನೀವು ನಿಜವಾಗ್ಲೂ ಕೂಡ ಇಡೀ ರಾಜ್ಯದಲ್ಲಿ ಆ ಸರ್ವರ್ನ ಒಂದು ಸರಿ ಮಾಡದೆ ಹೇಳಿದ್ರಲ್ಲ, ಈಗ ಯಾವುದು ಆಗೋದಿಲ್ಲ. ಆಯ್ತು, ನಾವು ಮುಂದಿದ್ದೀವಿ. ಚರ್ಚೆ ಮಾಡೋದ್ರ ಬಗ್ಗೆ ಈಗ ಸರ್ವರ್ ಬಿಟ್ಟು ಬೇರೆ ಹೇಳಿ. ಒಂದ್ ನಿಮಿಷ, ಈ ತಂಬ್ ಇಂಪ್ರೆಷನ್ಗಳು ಕೆಲವು ಕಡೆ ಏಜ್ ಫ್ಯಾಕ್ಟರ್ ಇಂದ ಮತ್ತೊಂದು ಅನೇಕ ಬಯೋಮೆಟ್ರಿಕ್ಸ್ ಆಲ್ಟರ್ನೇಟ್, ಅದಕ್ಕೆ ಬಯೋಮೆಟ್ರಿಕ್ ಯಾಕಂತ ಹೇಳಿದ್ರೆ ಸಾಕಷ್ಟು ಕಡೆ ಸಮಸ್ಯೆಗಳು ಆಗ್ತಾ ಇದೆ. ತಂಬರ್ದು ಓಕೆ ರಾಮಮೂರ್ತಿ ಇವಾಗ ಈಗ ಅಧ್ಯಕ್ಷರೇ, ಈ ಖಾತಾ ಇದ್ದ ಈ ಸರ್ವರ್ ಇಂದ ಎಷ್ಟು ಲಕ್ಷ ಕೋಟಿ ರೂಪಾಯಿ ಇವತ್ತು ಲಾಸ್ ಆಗಿದೆ ಅಂತ ಅನ್ಬಿಟ್ಟು ಆಯ್ತು. ಸರ್ವರ್ ಮಾಡಿ ಸಚಿವರು ಸರ್ವರ್ ಏನ್ ಸಮಸ್ಯೆ ಆಗಿದೆ ಸುರೇಶ್ ಬಾಬು ಅದನ್ನ ಫಸ್ಟ್ ಸಾಲ್ವ್ ಒಂದೇನಾಗಿದೆ, ನಮ್ಮಲ್ಲಿ ಯಾರ್ದೋ ಹೆಸರು ರಿಜಿಸ್ಟ್ರೇಷನ್ ಬೇರೆಯವ್ರು ಮಾಡ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ. OTP ತಗೊಳ್ದಲ್ಲ 2 ಆಪ್ಷನ್ ಕೊಟ್ಟಿರೋದ್ರಿಂದ ಒಂದು ಆಪ್ಷನ್ ದಯಮಾಡಿ ತೆಗೆದಾಕಿ. ಒಂದು ಥ್ರೂ ಅವರ OTP ಅವ್ರ ಮೆಸೇಜ್ ಬರಬೇಕು ಅವ್ರ ಮೊಬೈಲ್ಗೆ, ಅದ್ರ ಮುಖಾಂತರ ಮಾಡಿದ್ರೆ ಸೂಕ್ತ. ಇಲ್ಲಾಂದ್ರೆ ನಮ್ಮಲ್ಲೆಲ್ಲ ಫೋರ್ಜರಿ ಬೇರೆಯವ್ರ ಜಮೀನುಗಳು ಬೇರೆಯವ್ರು ಮಾರ್ತಕ್ಕಂಥದ್ದು ಹಳ್ಳಿ ಕಡೆನೂ ಶುರು ಆಗ್ಬಿಟ್ಟಿದೆ. ದಯಮಾಡಿ ಅದೊಂದು ಕಂಟ್ರೋಲಿಗೆ ತಗೊಳ್ಳಿ ಅಂತ ಹೇಳಿ. ಈಗ ಮಾನ್ಯ ಸುನಿಲ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ರು ಸರ್ವರ್ ಬಗ್ಗೆ. ಈಗ ಹೊಸದಾಗಿ ತಂದದ್ರಲ್ಲಿ ಈ ಖಾತಾದ ಬಗ್ಗೆ ಕೂಡ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಈ ಖಾತಾ ಹೋಗಿ ನಾವು ಎಲ್ಲಿ ಹೋಗಿ ಅದನ್ನ ಲೊಕೇಶನ್ ಕ್ಯಾಪ್ಚರ್ ಮಾಡ್ಲಿಕ್ಕಾಗತ್ತೆ. ಆ ಲೊಕೇಶನ್ ಕ್ಯಾಪ್ಚರ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಬಹಳಷ್ಟು ತೊಂದರೆಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಅನುಭವಿಸ್ತಾ ಇದ್ದೇವೆ. ನಗರ ಭಾಗದಲ್ಲಿ ಕೂಡ ಬಹಳ ದೊಡ್ಡ ರೀತಿ ತೊಂದರೆ. ಅದನ್ನ ನಾನು ದಾಖಲೆ ಲಿಖಿತವಾಗಿ ಅವರಿಗೆ ಕೊಡ್ತೇನೆ. ದಯವಿಟ್ಟು ಅದನ್ನ ಒಂದು ಸರಿಪಡಿಸುವಂತ ಕೆಲಸ ಕಾರ್ಯಗಳು. ಮಾನ್ಯ ಅಧ್ಯಕ್ಷರೇ, ಸುಮಾರು 3-4 ಸದಸ್ಯರು ಈ IT ಸಿಸ್ಟಮ್ ಬಗ್ಗೆ, ನಿಮ್ದು IT ಸಿಸ್ಟಮ್ ಆಗಾಗ ತೊಂದರೆ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ.
ನಿಜ. ಜನವರಿ 2000 ಈ ಜನವರಿ 14ರಿಂದ ಆರಂಭ ಆಗಿ ಫೆಬ್ರವರಿ 10ನೇ ತಾರೀಕಿನ ನಡುವೆ ತುಂಬಾ ಸಮಸ್ಯೆಗಳನ್ನ ಸರ್ವರ್ ಅಲ್ಲಿ ಎದುರಿಸಿದ್ವಿ. ಅದರಲ್ಲಿ ಏನಾಯ್ತು, ಡಿಡಾಸ್ ಅಂತ ಮೋಟಿವೇಟೆಡ್ ಅಟ್ಯಾಕ್, ಯಾರೋ ಅದನ್ನ ಉದ್ದೇಶಪೂರ್ವಕವಾಗಿ ನಮ್ಮ ಸಿಸ್ಟಮ್ ಮೇಲೆ ಓವರ್ಲೋಡ್ ಅನ್ನ ಕ್ರಿಯೇಟ್ ಮಾಡಿ, ನಾರ್ಮಲಿ ದಿನಕ್ಕೆ 1-2 ಲಕ್ಷ ಕ್ವೆರೀಸ್ ಬರ್ತಾ ಇದ್ದಿದ್ದು ಅದು 20 ಲಕ್ಷ 50 ಲಕ್ಷ ಕ್ವೆರೀಸ್ ಅನ್ನ ಏನಿಲ್ಲ, ಬರೀ ಒಂದು ಕಾಮ ಹಾಕೋದು ಅದು ಒಂದು ಕ್ವೆರಿ, ಒಂದು ಫುಲ್ ಸ್ಟಾಪ್ ಇಡೋದು ಕ್ವೆರಿ, ಹಿಂಗೆ ಅದು ಆಟೋ ಬಾಟ್ಗಳನ್ನ ಉಪಯೋಗಿಸಿ ಮಾಡಿ ಅದನ್ನ ಸುಧಾರಿಸ್ಲಿಕ್ಕೆ ಒಂದು 10 ದಿನ ಆದಾಗ ಮಧ್ಯದಲ್ಲಿ ಜನಕ್ಕೆ ತೊಂದರೆ ಆಗಿದ್ದು ಕೂಡ ನಾವು ಒಪ್ಕೊಳ್ತೇನೆ, ಇಲ್ಲ ಅಂತೇನಿಲ್ಲ. ಫೆಬ್ರವರಿ 10ಕ್ಕೆ ನಾವು ಅದನ್ನ ನಿಗ್ರಹ ಮಾಡಿದ್ದೇವೆ. ಅದಾದ ನಂತರ ಮತ್ತೆ ಆಗಬಾರ್ದು ಇದು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳ ಹತ್ರನು ಸಭೆ ಮಾಡಿ ಒಂದು FIR ಲಾಂಚ್ ಮಾಡಿದ್ದೇವೆ. ಇದನ್ನ ಯಾರು ಮಾಡಿದ್ರು ಅಂತೇಳಿ ನಮ್ಮ ಇಲಾಖೆಯಿಂದನೂ ಮಾಡಿದ್ದೇವೆ, ಈ ಗವರ್ನೆನ್ಸ್ ಇಂದನೂ ಒಂದು FIR ಮಾಡಿದ್ದೇವೆ. ಯಾಕಂದ್ರೆ ಇದು ಮೋಟಿವೇಟೆಡ್ ಅಟ್ಯಾಕ್ ಅನ್ನುವಂಥದ್ದು ನಮ್ಮ ಅನುಮಾನ, ಸುಮ್ಮನೆ ಯಾವುದೋ ಹಾಗೆ ಆಗಿದ್ದಲ್ಲ ಅನ್ನುವಂಥದ್ದು ನಮ್ಮ ಅನುಮಾನ. ಎರಡನೇದು, ಬ್ಯಾಂಗ್ಳೂರಲ್ಲಿ IIIT ಇದೆ, ಇಂಡಿಯನ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅವರಲ್ಲಿ ಎಕ್ಸ್ಪರ್ಟ್ಸ್ ಅನ್ನ ಹೈರ್ ಮಾಡಿ, ನೀವು ಹೇಳ್ದಾಗೆ ನಮ್ಮ ಸಿಸ್ಟಮ್ ಆರ್ಕಿಟೆಕ್ಚರು, ಸೆಕ್ಯೂರಿಟಿ ಇದನ್ನ ಸ್ಟಡಿ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ, ಮತ್ತೆ ಏನು ಸಿಸ್ಟಮ್ ಅನ್ನ ಅಪ್ಗ್ರೇಡ್ ಮಾಡಬೇಕು ನಮ್ದು ಅಂತಾನು ಕೂಡ ಅವರಿಂದ ರಿಪೋರ್ಟ್ ತಗೊಂಡು ವಿ ಆರ್ ಕಮಿಟೆಡ್ ಟು ಇಂಪ್ರೂವ್ ದ ಸಿಸ್ಟಮ್. ಅವ್ರು ಏನ್ ಹೇಳಿದ್ದಾರೆ ಅದನ್ನ ನಾನು ಒಪ್ಕೊಳ್ತೇನೆ. ಈ ಖಾತಾದು ಅವ್ರು ಕೊಡ್ಲಿ, ಅದು ಬೇರೆ ವಿಷಯ ಬರುತ್ತೆ, ಅದನ್ನ ನಾನು ಅಟೆಂಡ್ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇಷ್ಟು ಸರ್ವರ್ ವಿಷಯದಲ್ಲಿ ತಾವು ಹೇಳಿರುವಂತಹದ್ನ ನಾವು ಕೂಡ ನಾವೇನ್ ಡಿಸ್ಮಿಸ್ ಮಾಡೋದಿಲ್ಲ, ಬಟ್ ದೇರ್ ಆರ್ ಪ್ರಾಬ್ಲಮ್ಸ್, ಅದನ್ನ ಸುಧಾರಣೆ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ ಸಭಾಧ್ಯಕ್ಷರೇ. ಕೊನೆಯದಾಗಿ ಒಂದು, ಇದು ಇದಕ್ಕೆ ಸಂಬಂಧಪಡಲ್ಲ, ಆದ್ರೆ ಮಂತ್ರಿಗಳೇ, ಆಮೇಲೆ ಸಾರಿ ಮರ್ತೋದೆ, ಸುರೇಶ್ ಬಾಬು ಅವರು ಹೇಳಿದ್ದು ನಿಜ. ಈಗ ನಾವು 3 ID ಕಾರ್ಡ್ 3 ಕೊಟ್ಟಿದ್ದೇವೆ. ಒಂದು ಆಧಾರ್ ಅಥೆಂಟಿಕೇಶನ್, ಎರಡನೇದು ಪ್ಯಾನ್ ಕಾರ್ಡು, ಮೂರನೇದು ಪಾಸ್ಪೋರ್ಟ್ ಅಂತ ಕೊಟ್ಟಿದ್ದೇವೆ. ಈ ಆಪ್ಷನ್ OTP ಸಿಸ್ಟಮ್ ಸೇಫು, ಆದ್ರೆ ಈ ಪ್ಯಾನ್ ಕಾರ್ಡ್ ಆಪ್ಷನ್ ಕೊಟ್ಟಿದ್ದೀವಿ, ಎಲ್ಲರೂ ಬಂದ್ಬಿಟ್ಟು ಪ್ಯಾನ್ ಕಾರ್ಡ್ ಕೊಡ್ತಾ ಇದ್ದಾರೆ, ಅದು ಫೇಕು. ಅದಕ್ಕೆ ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ಪ್ಯಾನ್ ಅಥೆಂಟಿಕೇಶನ್ ಯಾವ ತರ ಆಧಾರ್ ಅಥೆಂಟಿಕೇಶನ್ ಆಗುತ್ತೆ OTP ಮುಖಾಂತರ, ಅದೇ ತರ ಪ್ಯಾನ್ ಕಾರ್ಡ್ ಅನ್ನು ಕೂಡ ಅಥೆಂಟಿಕೇಶನ್ ಮಾಡ್ಲಿಕ್ಕೆ ನನ್ಗೆ ಆಕ್ಸೆಸ್ ಕೊಡಿ ನಿಮ್ಮ ಡೇಟಾ ಬೇಸ್ಗೆ ಅಂತ ಬರ್ದಿದ್ದೀನಿ. ಅವರು ಮೌಖಿಕವಾಗಿ ಒಪ್ಕೊಂಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು. ಅದು ಇಂಪ್ಲಿಮೆಂಟ್ ಆದ್ರೆ ಆವಾಗ ಅದಕ್ಕೂ ಒಂದು ಕಡಿವಾಣ ಬೀಳುತ್ತೆ. ನಾನು ಅದನ್ನ ತೆಗಿಯಕ್ ಆಗೋದಿಲ್ಲ. ನಾನು ಪ್ಯಾನ್ ಇರುತ್ತೆ, ಆದ್ರೆ ಪ್ಯಾನ್ ಅಥೆಂಟಿಕೇಶನ್ ಆಗ್ಬೇಕು. ಸೇಮ್ ಅಥೆಂಟಿಕೇಶನ್ ಆದ್ರೆ ಅಲ್ಲಿಗೆ ಪರ್ಸನ್ ಅವರೇ ಅಂತ ಶೂರ್ ಆಗುತ್ತೆ. ಸೊ ಅದನ್ನ ಇಂಟಿಗ್ರೇಟ್ ಮಾಡೋದ್ರ ಮುಖಾಂತರ ನಡೀತಾ. ಈಗ ಆಲ್ರೆಡಿ ನಾನು ಹಿಂದೆ 1.5 ವರ್ಷ ಹಿಂದೆ ಎಷ್ಟು ಈ ತರ ಇಂಪರ್ಸನೇಷನ್ ಫ್ರಾಡ್ ಆಗ್ತಾ ಇತ್ತು, ಈಗ ಕಡಿಮೆ ಆಗಿದೆ, ಆದ್ರೆ ನಿಂತಿದೆ ಅಂತ ಹೇಳೋದಿಲ್ಲ. ಬಟ್ ಅದನ್ನು ಕೂಡ ಈಗ ಈ ಅಥೆಂಟಿಕೇಶನ್ಗೆ ತಗೊಂಡು ಕಂಟ್ರೋಲ್ ಆಗುತ್ತೆ. ಪಾಸ್ಪೋರ್ಟ್ ಆಪ್ಷನ್ ಇಟ್ಟಿದ್ದೀನಿ, ಅದು 3% ಮಾತ್ರ ಈಗ ಪಾಸ್ಪೋರ್ಟ್ ಕೊಡ್ತಾ ಇದ್ದಾರೆ. 46% ಆಧಾರ್ ಅಥೆಂಟಿಕೇಶನ್ ಮಾಡ್ತಾ ಇದ್ದಾರೆ, ಸೇಮ್ 46% ಪ್ಯಾನ್ ಕೊಡ್ತಾ ಇದ್ದಾರೆ. ನಿಮ್ಗೂ ಗೊತ್ತು, ನನ್ಗೂ ಗೊತ್ತು, ಪ್ಯಾನ್ ಇಲ್ಲವೇ ಇಲ್ಲ. ಅಲ್ಲ, ಇವ್ನು ಟೈಟ್ ಮಾಡಿದಕ್ಕೂ ಪಾಸ್ಪೋರ್ಟ್ ಹೆಚ್ಚು ಮಾಡ್ತಾರೆ. ನೋಡೋಣ, ಅದಕ್ಕೂ ಪಾಸ್ಪೋರ್ಟ್ ನಾನು ಅವರ ಎಕ್ಸ್ಟರ್ನಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಜೊತೆಗೂ ಟಚ್ ಅಲ್ಲಿ ಇದೀವಿ, ಏನಾದ್ರೂ ವೆರಿಫಿಕೇಶನ್ ಮೆಕ್ಯಾನಿಸಮ್ ತರಕ್ ಆಗುತ್ತಾ ಅಂತ. ಅದನ್ನ ಫಿಸಿಕಲ್ ಪ್ರೂಫ್ ತಗೊಳ್ಳೋವಾಗ ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಅನ್ನ ಹೆಚ್ಚಿಗೆ ಮಾಡ್ತೇನೆ, ಅದನ್ನ ಟೈಟ್ ಮಾಡ್ತೇನೆ. ಸೊ ಇದರ್ ಆಧಾರ್ ಅಥೆಂಟಿಕೇಶನ್ ಆರ್ ಪ್ಯಾನ್ ಅಥೆಂಟಿಕೇಶನ್. ಪಾಸ್ಪೋರ್ಟ್ ಕೊಟ್ರೆ ಸ್ವಲ್ಪ ಅದಕ್ಕೆ ಏನಾದ್ರೂ ವಿಲ್ ಟ್ರೈ ಟು ರೆಸಿಸ್ಟ್. ಅಧ್ಯಕ್ಷ ಒಂದೇ ತೆಗಿಯೋದಕ್ಕೇನು ವಿಚಾರ ಮಾಡೋಣ. ಏನಾಗುತ್ತೆ, ಕಾನೂನು ಸುಪ್ರೀಂ ಕೋರ್ಟ್ ರೂಲಿಂಗ್ ಹಿನ್ನೆಲೆಯಲ್ಲಿ ಆಧಾರ್ ಅನ್ನ ಗವರ್ಮೆಂಟ್ ಸರ್ವಿಸ್ ಏನಾದ್ರೂ ಇಲ್ಲದೆ ಹೋದ್ರೆ ಮ್ಯಾಂಡೇಟರಿ ಮಾಡಕ್ ಆಗೋದಿಲ್ಲ. 6D ಅಂತ ಏನೋ ಒಂದು ಸೆಕ್ಷನ್ ಇದೆ, ಅದರಲ್ಲಿ ಬರೋದ್ರಿಂದ ಐ ಹ್ಯಾವ್ ಟು ಗಿವ್ ಆಪ್ಷನ್, ಐ ಕಾಂಟ್ ಮೇಕ್ ಇಟ್ ಮ್ಯಾಂಡೇಟರಿ. ಹಾಗಾಗಿ ಈಗ ಪ್ಯಾನು ಪಾಸ್ಪೋರ್ಟ್ ಅಂತ ಕೊಟ್ಟಿದ್ದೇನೆ. ಈಗ ವಿಧೇಯಕ ನಮ್ದು ಉದ್ದೇಶ ಅಷ್ಟೇ. ಈಗ ವಿಧೇಯಕವನ್ನು ಖಂಡವಾಗಿ ಮತ್ತೆ ಹಾಕುತ್ತೇನೆ. 2 ರಿಂದ 4 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎಂದು ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 4 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎಂದು ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು,
ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದೆಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆಂದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಮಾನ್ಯ ಮಂತ್ರಿಗಳೀಗ 2020 ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಪರ್ಯಾಲೋಚನೆಗೆ ತೆಗೆದುಕೊಳ್ಬೇಕೆಂದು ತಮ್ಮ ಮುಖಾಂತರ ಸದನ ಕೋರುತ್ತಿದ್ದೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಶ್ವ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದೆಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆಂದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಭಾಧ್ಯಕ್ಷರೇ, ನೋಂದಣಿ ಕಾಯ್ದೆಗೂ ಕೂಡ ಕೆಲವು ತಿದ್ದುಪಡಿಗಳನ್ನ ತರ್ತಾ ಇದ್ದೇವೆ. ಏನೇನು ಅಂದ್ರೆ, ಒಂದು ಇದರಲ್ಲಿ 2-3 ಸಣ್ಣದೇ, ಬಟ್ ಆದ್ರೆ ಎಲ್ಲ ಪಬ್ಲಿಕ್ ಹಿತದೃಷ್ಟಿಯಿಂದ ತಂದಿರುವಂತಹದ್ದು. ಈಗ ನೋಂದಣಿಯಲ್ಲಿ ಆಗ್ತಾ ಇದ್ದಂತ ಅಕ್ರಮಗಳನ್ನ ತಡೆಗಟ್ಟುವಂತ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಆಧಾರು ಮಾಡಿದ್ದು, ಅದಕ್ಕೇನೆ ನಾವು ಖಾತಾ ಇಂಟೆಗ್ರೇಷನ್, ಈ ಖಾತಾ ನಾನ್ ಮಾಡಿದ್ದು ಅಂತ ಹೇಳ್ತಾರೆ. ನಾನು ಹೇಳಿರೋದು ಇಷ್ಟೇ, ನೀವು ಪಂಚಾಯಿತಿಯಲ್ಲಿ ಅಥವಾ ಮುನ್ಸಿಪಾಲಿಟಿಯಲ್ಲಿ ಖಾತಾ ಇರಬೇಕು ಅಷ್ಟೇ ಹೇಳಿದ್ದೇನೆ. ನಾನು ಹೇಗೆ ಇರಬೇಕು ಅಂದ್ರೆ ಓನ್ಲಿ ಥ್ರೂ ಈ ಖಾತಾ ಮೀನ್ಸ್ ಅಂತ ಹೇಳಿದ್ದೇನೆ. ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಒಂದು 16 ಲಕ್ಷ ಕೋಟಿಗಿಂತ ಹೆಚ್ಚು ಖಾತೆನೇ ಇಲ್ಲದೆ ನೋಂದಣಿ ಆಗ್ತಾ ಇತ್ತು. ಅದನ್ನು ಕೂಡ ಸುಧಾರಣೆಯನ್ನ ಈಗ ಮಾಡಿದ್ದೇವೆ. ಮುಂದುವರೆದು ಈ ನೋಂದಣಿಯಲ್ಲಿ ಆಗ್ತಕ್ಕಂಥ ಅಕ್ರಮಗಳನ್ನ ತಡೆ ಹಿಡಿಲಿಕ್ಕೆ ಒಂದು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಯಾರಾದ್ರೂ GPA ಬೇಸಿಸ್ ನಲ್ಲಿ ಸೇಲ್ ಮಾಡ್ಬೇಕು, ಡೀಡ್ ಮಾಡ್ಕೋಬೇಕಾದ್ರೆ GPA ರಿಜಿಸ್ಟರ್ ಇರಬೇಕು ಅಂತ ಕಡ್ಡಾಯ ಮಾಡ್ತಾ ಇದ್ದೇನೆ. ಯಾಕೆ ಅಂದ್ರೆ ಸಭಾಧ್ಯಕ್ಷರೇ, ನನ್ನ ಹೆಸರಿನಲ್ಲಿ GPA ಇದೆ ಅಂತ ಬಂದ್ಬಿಟ್ಟು ಯಾರೋ ಒಬ್ರು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಹೋದ್ರೆ ಆ GPA ರಿಜಿಸ್ಟರ್ಡ್ ಇಲ್ಲ ಅಂತ ಹೇಳಿದ್ರೆ ಅದರಿಂದನೂ ಕೂಡ ಅಕ್ರಮ ಆಗೋದು ಸಾಧ್ಯತೆ ಇದೆ. ಸೊ ಸೇಲ್ ಡೀಡ್ಗೆ GPA ಕೊಟ್ರೆ ಆ GPA ಮೊದಲೇ ರಿಜಿಸ್ಟರ್ ಆಗಿರ್ಬೇಕು ಅನ್ನುವಂತದನ್ನ ಕಡ್ಡಾಯ ಮಾಡ್ತಾ ಇದ್ದೇನೆ. ಯಾಕೆ ರಿಜಿಸ್ಟರ್ ಅಂದ್ರೆ, ರಿಜಿಸ್ಟರ್ ಆದ್ರೆ ಅದಕ್ಕೆ ಒಂದು ಅಥೆಂಟಿಸಿಟಿ ಇರುತ್ತೆ. ಅವರೇ ಬಂದು ರಿಜಿಸ್ಟರ್ ಮಾಡಬೇಕಾಗಿರೋದ್ರಿಂದ ವ್ಯಕ್ತಿ ಯಾರು ಅನ್ನೋದು ಖಾತ್ರಿ ಇರುತ್ತೆ. ಇದರಿಂದ ಫ್ರಾಡ್ ಮಾಡಲಿಕ್ಕೆ ತಪ್ಪು ಅವಕಾಶಗಳು ಸ್ವಲ್ಪ ಕಡಿಮೆ ಆಗ್ತವೆ. ಹಾಗಾಗಿ ರಿಜಿಸ್ಟರ್ಡ್ GPA ಇರಬೇಕು ಅನ್ನೋದನ್ನ ಕಡ್ಡಾಯವಾಗಿ ಮಾಡ್ತಾ ಇದ್ದೇವೆ. ಅಧ್ಯಕ್ಷರೇ, GPA ಕೊಡುವಾಗ ಫ್ಯಾಮಿಲಿ ಒಳಗಡೆ ಬ್ಲಡ್ ರಿಲೇಟಿವ್ ಇದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಬೇಡ ಅಂತ ಇತ್ತು ಸಭಾಧ್ಯಕ್ಷರೇ. ಬಟ್ ಅದಕ್ಕೆ ಪುನಃ ನಾವು ಅದನ್ನು ಮಾಡಿದ್ರೆ ಈಗ ಅಣ್ಣ ತಮ್ಮಂದ್ರಿಗೆ ಕೊಡ್ಲಿಕ್ಕೂ ಕಷ್ಟ ಆಗ್ತದಲ್ಲ ಮಂತ್ರಿಗಳೇ? ಅಲ್ಲ, ಬ್ರದರ್ಸ್ ಕೊಡಬೇಕು. ನಾನು ಹೇಳ್ತಾ ಇರೋದು ವಿಲ್ಲು ಗಿಫ್ಟ್ ಡೀಡ್ಗೆ ಇದು ಬರೋದಿಲ್ಲ, ಸೇಲ್ ಡೀಡ್ಗೆ ನಾನು ಹೇಳ್ತಾ ಇರೋದು. ಸೇಲ್ ಡೀಡ್ಗೆ ಕೆಲವರು ಹೊರದೇಶದಲ್ಲಿ ಇರ್ತಾರೆ, ಅವರು ಅಲ್ಲಿಂದ ನೋಟಿಫಿಕೇಶನ್ ಇಲ್ಲದ್ರೆ ಏನಾಗ್ತಾ ಇದೆ, GPA ಅಂತೂ ವ್ಯಾಪಕವಾಗಿ ದುರುಪಯೋಗ ಆಗ್ತಾ ಇದೆ. ಅಲ್ಲ, GPA ಅಂತ ಬರ್ಕೊಂಡು ಸೇಲ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ನಾನೀಗ ಕೆಲವರು ಹೊರದೇಶದಲ್ಲಿ ಇರೋರ್ದು ಅವ್ರಿಗೂ ಕೂಡ ಅಲ್ಲಿಂದ ನಾವು GPA ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋಣ. ಇಲ್ಲ ಅಂತ ನೋಟರೈಸ್ GPA ಅಲ್ಲಿಂದಾನು ತಗೊಳ್ಳಿ ಅವರು, ಅದಕ್ಕೆ ಬೇಕಾದ್ರೆ ಅವಕಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಆದ್ರೆ GPA ನಾನು ಸೇಲ್ ಡೀಡ್ಗೆ ನಾನು ಕಂಪಲ್ಸರಿ ಮಾಡ್ಲಿಲ್ಲ ಅಂದ್ರೆ, ಈಗ ಅವರು ಹೇಳಿದ್ರು ಏನೇನೋ ಫ್ರಾಡ್ ನಡೀತಾ ಇದೆ, ಇಂಪರ್ಸನೇಷನ್ ನಡೀತಾ ಇದೆ. ಅಟ್ಲೀಸ್ಟ್ GPA ರಿಜಿಸ್ಟರ್ ಮಾಡಿದ್ರೆ ಒಂದು ಕಡಿವಾಣ ಆಗುತ್ತೆ. ಅವರು ಹೊರದೇಶದಲ್ಲಿ ಇರೋರ ಬಗ್ಗೆ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಮಾತಾಡ್ತೇನೆ. ಬಟ್ ಇದು ನಾವು 99.99% ಟ್ರಾನ್ಸಾಕ್ಷನ್ಸ್ ಆಗೋದು ಇಲ್ಲಿ ವಾಸ ಇರ್ತಕ್ಕಂಥವ್ರು, ದೇಶದಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಇದು ಅನ್ವಯ ಆಗುತ್ತೆ. ಬೇರೆಯವರಿಗೆ, ಹೊರಗಿನವ್ರಿಗೆ ಏನ್ ಮಾಡ್ಲಿ, ನಾನು ಈ ಪಾಯಿಂಟ್ ಡಿಸ್ಕಸ್ ಮಾಡಿದೆ. ನೋಡೋಣ ಅವ್ರಿಗೆ ವಿಡಿಯೋ ಫೆಸಿಲಿಟಿ ಏನಾದ್ರು ಒಂದು ಎನೇಬಲ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋ ವಿಚಾರನೂ ಕೂಡ ಇದೆ ಸಭಾಧ್ಯಕ್ಷ. ಒಂದು ನಿಮಿಷ ಕೃಷ್ಣಮೂರ್ತಿ, ನೀವು ತಂದಿರೋದಕ್ಕೆ ನಮ್ದು ಸ್ವಾಗತ ಇದೆ. ಆದ್ರೆ ಈಗ ಲಕ್ಷಾಂತರ ರೆವಿನ್ಯೂ ಸೈಟ್ಗಳು GPA ನಲ್ಲಿದೆ, ಮನೆಗಳು ಕಟ್ಟಿಕೊಂಡಿದ್ದಾರೆ. ಇನ್ಮುಂದೆ ಅಲ್ಲ ಹೇಳ್ಬಿಡ್ತೀನಿ, ಅದಕ್ಕೆ ನೀವು ಅದನ್ನ ಹೇಳಲಿಲ್ಲ, ಇನ್ನು ಮುಂದೆ ಅಂತ ಹೇಳಿಲ್ಲ. ಅದಕ್ಕೆ ಈಗ ಬಹಳಷ್ಟು ಜನ ಬೆಂಗಳೂರಲ್ಲೇ ನನ್ಗನ್ಸುತ್ತೆ ಒಂದು 3-4 ಲಕ್ಷ ಜನ ರೆವಿನ್ಯೂ ಸೈಟ್, ನಾವು ವಿಧಿ ಇಲ್ದಿರ ಅವರಿಗೆ ಕರೆಂಟು ನೀರು ಏನೇನ್ ಬೇಕೋ ಎಲ್ಲ ಕೊಟ್ಬಿಟ್ಟಿದ್ದೀರಿ. ಈಗ ಮತ್ತೆ ನಾವು ಹಿಂದೆ ಇದ್ದಾಗ ಅದಕ್ಕೆಲ್ಲ ರೆಗ್ಯುಲೈಸ್ ಮಾಡಿದಿರಿ. ಹಿಂದೆ ಕರೆಂಟ್ ಕಟ್ ಮಾಡಿದ್ರು, ಮತ್ತೆ ಕರೆಂಟ್ ಕೊಡಕ್ಕೂ ನಾವು ಪ್ರಾವಿಷನ್ ಮಾಡಿದ್ರಿ ನಮ್ಮ ಸರ್ಕಾರ ಇದ್ದಾಗ. ಅದರಿಂದ ಹಿಂದೆ ಇರೋದಕ್ಕೆ ಆಸ್ ಯೂಶುವಲ್ ಬಿಟ್ಬಿಡಿ. ಈಗ ಮುಂದೆ ಮಾಡುವಂತದಕ್ಕೆ ನೀವು ಪ್ರಾವಿಷನ್ ಏನ್ ಮಾಡ್ತಾ ಇದ್ದೀರಾ ಅದನ್ನ ಒಪ್ಪಿದ್ದೇವೆ ಸಭಾಧ್ಯಕ್ಷರೇ. ಇಲ್ಲ ಸರ್, ಅದರಲ್ಲಿ ಏನಾಗ್ತದೆ,
ನೀವು ಹಳೆ GP ಸೃಷ್ಟಿ ಮಾಡಕ್ ಬರಲ್ವಾ? ಹಳೆ GP ಹಳೆ ಪೇಪರ್ ತಗೊಂಡು ಸೃಷ್ಟಿ ಮಾಡಕ್ ಬರಲ್ವಾ ಅಂತ ಈಗಲೂ ಮಾಡ್ತೀವಿ ನಾವು. GPA ಮೇಲೆ ಮನೆ ಕಟ್ಟಕ್ಕೆ ಅದಕ್ಕೆಲ್ಲ ಬರಲ್ಲ ಅಧ್ಯಕ್ಷರೇ. ಅದು ಸೊ ಅದಕ್ಕೆ ನೀವು ಮಟ್ರೆ ಅದು ಮತ್ತೆ ದುರುಪಯೋಗ ಆಗ್ತದೆ. GPA ರಿಜಿಸ್ಟ್ರೇಷನ್ ಏನು ಅಂದ್ರೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಅಲ್ಲಿ 5.5% ಏನೋ ಕಟ್ಟಬೇಕು, ಹೆಚ್ಚು ಕಮ್ಮಿ ರಿಜಿಸ್ಟ್ರೇಷನ್ ಆದಂಗೆನೆ. ನೀವು ಹೇಳಿದ್ರು ಸರಿ ಐತೆ, ನಾನು ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಎಷ್ಟೋ ಅಧ್ಯಕ್ಷರೇ ಯಾವೊಂದೋ ಸೈನು ಸಬ್ ರಿಜಿಸ್ಟರ್ ನೋಡಲ್ಲ ಯಾರು ಪಾರ್ಟಿ ನಾನು GPA ಕೊಟ್ಟವ್ರೆ ಅಂತ ಹೇಳಿ 16 ಎಕರೆ ಮಾರಾಕವ್ರೆ. ಒಂದ್ಸರಿ ಡೂಪ್ಲಿಕೇಟ್ ಆಯ್ತು ಅಂದ್ರೂ ಕೂಡ FIR ಮಾಡ್ತಾರೆ, ಕ್ಯಾನ್ಸಲೇಷನ್ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಅವನಲ್ದ ತಪ್ಪಿಗೆ ಅವ್ನು ಹೋಗಿ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು 2 ವರ್ಷ 3 ವರ್ಷ ಒದ್ದಾಡ್ಬೇಕಾಗ್ತದೆ ಅದ್ರದ್ದು. ಆ ದೃಷ್ಟಿಯಿಂದ ಹಳೆ GPAಗೂ ಕೂಡ ಯಾವ ತರ ಮಾಡ್ಬೇಕೋ ಮಾಡಿಲ್ಲ ಅಂದ್ರೆ ಸಾವಿರಾರು ಹಳೆ GPAಗಳು ಮಾಡೇ ಮಾಡ್ತಾರೆ. ಮಾನ್ಯ ಮಂತ್ರಿಗಳಿಗೆ ಅವರು ವಿರೋಧ ಪಕ್ಷ ನಾಯಕರು ಹೇಳಿದ್ದು ಅವರು ಹೇಳಿದಾಗ ನನ್ಗೆ ಸ್ಪಷ್ಟ ಆಯ್ತು. ಹಿಂದೆ GPA ತಗೊಂಡಿದ್ದಾರೆ, ಈಗ ಅದನ್ನ ಆನರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಲೀಗಲ್ ಒಪಿನಿಯನ್ ತಗೊಳ್ತಾರೆ. ಅಲ್ಲ, ಅದರಲ್ಲಿ ಏನೋ ಫ್ರಾಡ್ ಬೋಗಸ್ ಮಾಡಿದ್ರೆ ಅಂದ್ರೆ ಸೃಷ್ಟಿ, ಇವಾಗ ವಿಶ್ವನಾಥ್ ಹೇಳಿದಲ್ಲ ಸೃಷ್ಟಿ ಮಾಡ್ತಾರೆ ಅಂತ, ಈ ಲ್ಯಾಂಡ್ಗಳಲ್ಲಿ ಸೃಷ್ಟಿ ಮಾಡ್ತಾರೆ. ಈ ಮನೆ ಕಟ್ಕೊಂಡಿರೋರು ಸೃಷ್ಟಿ ಮಾಡಕ್ಕೆ ಕಷ್ಟ. ಇಲ್ಲ ಅಂದ್ರೆ ಹಳೆ ಓನರ್ ಏನ್ ಮಾಡ್ತಾನೆ, ತಿರ್ಗಾ ತಕರಾರು ಎತ್ತಿ ಅವ್ರು ಇಲ್ಲೋ ಮನೆಗಳಿಗೆಲ್ಲ ತೊಂದರೆ ಕೊಡ್ತಾರೆ. ಕಾಂಪ್ಲಿಕೇಶನ್ ಇದೆ. ಹೊಸದು ಸೃಷ್ಟಿ ಮಾಡಿದ್ರೆ ಅದ್ರ 100% ಅದನ್ನ ಒಪ್ಪದಂಗಿಲ್ಲ. ಲೀಗಲ್ ಲಾ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮನೇದ್ ಮಾಡಿ ಫಸ್ಟ್ ಅರ್ಥ ಆಗ್ಲಿಲ್ಲ, ಈಗ ಅರ್ಥ ಆಯ್ತು. ಸ್ವಲ್ಪ ಡಿಸ್ಕಸ್ ಮಾಡ್ತೇನೆ. ಆ ವಿಶ್ವನಾಥ್ ಅವ್ರು ಹೇಳೋದು ಕೂಡ ಕರೆಕ್ಟ್ ಇದೆ. ನಾನು ಲೂಪ್ ಹೋಲ್ ಬಿಟ್ರೆ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಹೊಸ ಕನ್ವೇಯನ್ಸ್ ಇನ್ಮೇಲೆ ಯಾವುದೇ ಸೇಲ್ ಡೀಡ್ ಆದ್ರೆ ಮಾಡ್ಲೇಬೇಕಾಗುತ್ತೆ. ಆದ್ರೆ ಹಳೇದನ್ನ ಹೇಗೆ ಏನು ಇವ್ರದ್ದು ನೀವ್ ಹೇಳಿದ್ದು ಅಂತ ನಾನು ಡಿಸ್ಕಸ್ ಮಾಡ್ತೇನೆ. ಬಟ್ ಡಿಸ್ಕಸ್ ಮಾಡಿ ರೂಲ್ಸ್ ಮಾಡೋವಾಗ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ತೇವೆ. ಅಧ್ಯಕ್ಷರೇ, ಕಂದಾಯ ಸಚಿವರು ನೋಂದಣಿ ಇಲಾಖೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಹಾಗೆ ಅದು ಮಾಡಿನೂ ಕೂಡ ಕಂದಾಯ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನೋಂದಣಿ ಇಲಾಖೆ ಯಾರು ಮಂತ್ರಿಗಳಾಗಿ ಮುಂದುವರಿದಿಲ್ಲ, ಅವ್ರನ್ನ ಹಾರಿಸ್ಕೊಳ್ತಾರೆ. ಅಭಿನಂದನೆಗಳು. ಧನ್ಯವಾದ ಅಧ್ಯಕ್ಷರೇ. ಥ್ಯಾಂಕ್ ಯು. ಒಂದ್ ನಿಮಿಷ ಇದ್ರದ್ದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ. ಇನ್ನೊಂದು ಪಾಯಿಂಟ್ ಇದೆ, 2 ಪಾಯಿಂಟ್ ಇದೆ. ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಏನಾಗ್ತಾ ಇದೆ ಇದರಲ್ಲಿ ಕಡ್ಡಾಯ ಮಾಡ್ತಾ ಇರೋದು ನೋಂದಣಿ ಯಾವುದಕ್ಕೆ ಅಂದ್ರೆ, ಈಗ ನಾವು ಗೌರ್ಮೆಂಟ್ ಇಂದ ಗ್ರಾಂಟ್ ಮಾಡ್ತೀವಲ್ಲ, ಜಮೀನ್ ಗ್ರಾಂಟ್ ಮಾಡ್ತೇವೆ, 94C CC ಅಲ್ಲಿ ಹಕ್ಕುಪತ್ರ ಕೊಡ್ತೇವೆ, 94D ಅಲ್ಲಿ ಕಂದಾಯ ಗ್ರಾಮ ಮಾಡಿ ಹಕ್ಕುಪತ್ರ ಕೊಡ್ತೇವೆ. ಇನ್ನು ಮುಂದೆ ಈ ತರದ್ದು ಯಾವುದೇ ಸರ್ಕಾರದ ಗ್ರಾಂಟ್ ಕಡ್ಡಾಯವಾಗಿ ನೋಂದಣಿ ಆಗ್ಬೇಕು ಅಂತ ಮಾಡ್ತಾ ಇದ್ದೇವೆ. ದಯವಿಟ್ಟು ಇದನ್ನ ರೆವಿನ್ಯೂ ದೃಷ್ಟಿಯಿಂದ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಬೇಡಿ. ಅವಕ್ಕೆಲ್ಲ ರೆವಿನ್ಯೂ ನಾವು ಚಾರ್ಜ್ ಮಾಡೋದು ಬರೀ 100 ರೂಪಾಯಿ. ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಎಷ್ಟು ಜನಕ್ಕೆ ನೀವೆಲ್ಲ ಹಿಂದೆ ಮಂಜೂರಾತಿಯನ್ನ ಕೊಟ್ಟಿದ್ದೀರಾ, ಅವ್ರದ್ದು ಎಷ್ಟು ದಾಖಲೆಗಳು ಕಳೆದೋಗಿದಾವೆ. ಇವತ್ತು ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಎಷ್ಟು ಜನ ವಿಕ್ರಮ್ ಬೇತಾಳ್ ತರ ಅಲಿತಾ ಇದ್ದಾರೆ. ಆ ಸಮಸ್ಯೆಗೆ ಪರಿಹಾರ ಆಡ್ಬೇಕು ಅಂತೇಳಿ ಒಂದು ಬಾರಿ ನಾವು ನೋಂದಣಿ ಮಾಡಿ ಕೊಟ್ಬಿಟ್ರೆ ಆಮೇಲೆ ಯಾರು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅನುಮಾನ ಇರೋದಿಲ್ಲ. ಅವರಿಗೆ 100ಕ್ಕೆ 100 ಹಕ್ಕು ಸಿಗುತ್ತೆ. ಹಾಗಾಗಿ ಕೊಡುವಂತಹದ್ದು ಅವರಿಗೆ ಶಾಶ್ವತ ನೆಮ್ಮದಿ ಕೊಡಬೇಕು, ಅನುಕೂಲ ಆಗ್ಬೇಕು ಅಂತೇಳಿ ಸರ್ಕಾರದ ಎಲ್ಲಾ ಮಂಜೂರಾತಿಗಳು, ಜಮೀನು, ಸೈಟು ಇಂಥವೆಲ್ಲ ನೋಂದಣಿ ಮಾಡಿಕೊಡ್ಬೇಕು ಅನ್ನೋದನ್ನ ಕಡ್ಡಾಯ ಮಾಡ್ತಾ ಇದ್ದೇವೆ. ಆಶ್ರಯ ಸೈಟ್ ಆಗ್ಲಿ, 94C CC ಹೌಸಿಂಗ್ ಬೋರ್ಡ್, ಪ್ರತಿಯೊಂದು ಕೂಡ ಸ್ಲಮ್ ಬೋರ್ಡ್, ಇವರೆಲ್ಲ ಇಮ್ಮೂವಬಲ್ ಪ್ರಾಪರ್ಟಿ ಸರ್ಕಾರ ಮಂಜೂರು ಮಾಡಿದಾಗ ನೋಂದಣಿ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಸೋ ದಟ್ ನಾಳೆ ದಿನ ರೆಕಾರ್ಡ್ ಕಳೆದೋಯ್ತು ಅಂತೇಳಿ ಅವರು ಕೋರ್ಟು ಕಚೇರಿ ಅಳಿಯೋದು ತಪ್ಪುತ್ತೆ. ಶಾಶ್ವತವಾಗಿ ಅವರಿಗೆ ಸಂಪೂರ್ಣ ಉಪಯೋಗ ಆಗುತ್ತೆ. ಸಭಾಧ್ಯಕ್ಷರೇ, ಅದನ್ನು ಕೂಡ ಇದರಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಅದು ಒಂದು ಜನಕ್ಕೆ ಅನುಕೂಲ ಆಗ್ತಕ್ಕಂತ ಕೆಲಸ. ನಾಯಕರೇ, ಬಿಡ್ತೇನೆ ಲಾಸ್ಟ್ಗೆ. ಇನ್ನೊಂದು ಅಧ್ಯಕ್ಷರೇ, ತುಂಬಾ ಜನ ಈ ಪ್ಲೆಡ್ಜ್ ಮಾಡ್ಲಿಕ್ಕೆ ನಮ್ಮ ಕಚೇರಿಗೆ ಬರ್ತಾರೆ. ಅದಕ್ಕೊಂದು ಈಗ ರಿಮೋಟ್ ಫೇಸ್ಲೆಸ್ ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅವರಿಂದ ನೇರವಾಗಿ ನಮ್ಮ ಇಸಿಗೆ ಎಂಟ್ರಿ ಮಾಡುವಂತ ಸಿಸ್ಟಮ್ ಇದೆ. ನಮ್ಮ ಏನು ಪ್ಲೆಡ್ಜ್ ಅನ್ನ ಎಂಟ್ರಿ ಮಾಡುವಂತಹದ್ದು ಅವ್ರಿಗೇನೆ ಈಗ ಅಧಿಕಾರ ಕೊಡ್ತಾ ಇದ್ದೇವೆ. ಸೋ ದಟ್ ಒಂದು 30 ಲಕ್ಷ ಜನ ಈ ತರ ನಮ್ಮ ಕಚೇರಿಗೆ ಬರ್ತಾರೆ. ಅವರು ಬರೋದ್ ಬೇಕಾಗಿಲ್ಲ. ಯಾರು ಸಾಲ ಕೊಟ್ಟ ಸಂಸ್ಥೆ ಇದೆ ಅವರೇ ಸಾಲದಲ್ಲಿ ಈ ನಮ್ಮ RTC ಅಲ್ಲಿ ಪ್ಲೆಡ್ಜ್ ಅನ್ನ ಕ್ರಿಯೇಟ್ ಮಾಡಬಹುದು. ಇದರಿಂದ ಜನಕ್ಕೆ ಅನುಕೂಲ. 2 ಕಡೆ ಹೋಗೋದ್ರ ಬದಲಿಗೆ ಒಂದೇ ಕಡೆ ಕೆಲಸ ಆಗುತ್ತೆ. ಅದರಲ್ಲಿ ಫೇಸ್ಲೆಸ್ ಮತ್ತು ರಿಮೋಟ್ ಆಗಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಸ್ಟ್ಯಾಚ್ಯೂಟರಿ ಬ್ಯಾಂಕ್ಸ್, ನಮ್ಮ ಕೋಆಪರೇಟಿವ್ ಬ್ಯಾಂಕ್ಸ್, ಅವ್ರಿಗೆ ಕೆಲವು ಕೋಆಪರೇಟಿವ್ ಎಲ್ಲದಕ್ಕೂ ಅಲ್ಲ.
ಅವರಿಗೆ ರಿಮೋಟ್ ಆಗಿ ಈ ಪ್ಲೆಡ್ಜ್ ಅನ್ನ ಎಂಟರ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಸೊ ಇದರಿಂದ ಜನ ನಮ್ಮ ಕಚೇರಿಗೆ ಅನಗತ್ಯವಾಗಿ ಅಡ್ಡಾಡುವುದು ಕೂಡ ತಪ್ಪುತ್ತೆ. ಆ ಒಂದು ಸುಧಾರಣೆ ಕ್ರಮವನ್ನು ತಂದಿದ್ದೇವೆ ಸಭಾಧ್ಯಕ್ಷ. ಅಧ್ಯಕ್ಷರೇ, ಈಗ ಸಚಿವರು ಹೇಳಿದಂಥದ್ದು ನಗರ ಭಾಗದಲ್ಲಿ ಕೃಷಿ ಭೂಮಿಯ ಅಗ್ರಿಕಲ್ಚರಲ್ ಪ್ರಾಪರ್ಟಿಯನ್ನ ರಿಜಿಸ್ಟ್ರೇಷನ್ ಅದರಲ್ಲಿ ಈಗ ನಿಂತಿದೆ. ಅದನ್ನು ಒಂದು ಸರಿಪಡಿಸ್ಕೊಳ್ಬೇಕು. ನಗರ ಭಾಗದಲ್ಲಿ ಇರುವಂತ ಈಗ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿ 60 ವಾರ್ಡ್ಗಳಲ್ಲಿ ಹಲವಾರು ವರ್ಷಗಳಿಂದ ಖಂಡಿತ ನಮ್ ಗಮನದಲ್ಲಿದೆ. ನಮ್ ಗಮನದಲ್ಲಿದೆ, ಅಟೆಂಡ್ ಮಾಡ್ತೇವೆ. 32 ಗ್ರಾಮ ಅದನ್ನ ಸಾಲ್ವ್ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.